ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸ್ಟೇಷನ್ ಬಜಾರ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮನೆಗಳ್ಳನನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾಹಿತಿ ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮನೆಗಳ್ಳನನ್ನು ಬಂಧಿಸಿ 8,22,240 ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದ್ದು, ಮನೆ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದವನಿಂದ ಮನೆ ಕಳ್ಳತನದ ಪ್ರಕರಣದ ಹಿನ್ನೆಲೆಯಲ್ಲಿ ಆರೋಪಿತನನ್ನು ಬಂಧಿಸಿ 8 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಇಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪಗೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ACP ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅವರ ಎರಡು ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು 16,22,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು. ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ 27, 2025 PNT ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು PWD ಎಂಪ್ಲಾಯಿ ಅವರ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ, ಹಗಲು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 170 ಗ್ರಾಮ್ ಅಷ್ಟು ಗೋಲ್ಡು ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರೋ ಬಗ್ಗೆ ದೂರ ನೀಡಿರ್ತಾರೆ. ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ 19 ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯೇ ಪಂಚಶೀಲ್ ನಗರದ ಒಬ್ಬನು ಆರೋಪಿ ಇದ್ದಾನೆ, ರಾಹುಲ್ ಸಿಂಗ್ ಅಂತ. ಇವನು ಅವನ ಕುಡಿತದ ಮತ್ತು ಅವನಿಗೇನು ಗ್ಯಾಂಬ್ಲಿಂಗ್ದೊಂದು ಚಟ ಇದೆ, ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ. ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಲಾಕ್ಡ್ ಹೌಸ್ ನೋಡ್ತಾನೆ. ಆ ಲಾಕ್ಡ್ ಹೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ, ಅದನ್ನು ಕಳ್ಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ, ಕೆಲವು ಚಿನ್ನಾಭರಣಗಳನ್ನು. ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಸಿಕ್ಕಿದೆ ನಮಗೆ. ನಿಯರ್ಲಿ 40 to 50 ಗ್ರಾಮ್ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಕ್ಕಿದೆ. ಅದರಲ್ಲಿ ತಾವು ನೋಡ್ಬೋದು, ರಿಂಗ್ ಇದೆ, 2 ರಿಂಗ್ಸ್ ಇದೆ, 2 ಚೈನ್ಸ್ ಇದೆ, ಒಂದು ಬೋರ್ಮಾಳ ಸರ ಇದೆ ಮತ್ತು ಅದ್ರ ಜೊತೆಗೆ ಏನು ಅವನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಸುಮಾರು 2 ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ 8,22,000 ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವು ಏನು ದೂರಿನಲ್ಲಿ 170 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಅವರು ಕೊಡಬೇಕಾಗಿದೆ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ. ಈಗ ಉದಾಹರಣೆ ರಿಂಗ್ 10 ಗ್ರಾಮ್ದು 2 ರಿಂಗ್ ಅಂತ ತೋರಿಸಿರ್ತಾರೆ. ಇಂಟ್ಯಾಕ್ಟ್ ಸಿಕ್ಕಾಗ ಒಂದು ರಿಂಗ್ 10 ಗ್ರಾಮ್ ಇದೆ, ಇನ್ನೊಂದು ರಿಂಗ್ 2.5 ಗ್ರಾಮ್ ಇದೆ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ಕೆಲವು ಅವುಗಳನ್ನು ವಿಲೇವಾರಿ ಕೂಡ ಮಾಡಿದ್ದಾನೆ. ಇವನ ಅಪರಾಧಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್, ವಾಡಿ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಇವನ ಮೇಲೆ ಕಳೆದ ವರ್ಷ 4 ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ. ಅದರಲ್ಲಿಯೂ ಕೂಡ ಇವನ ಮೇಲೆ ವಸ್ತುಗಳನ್ನು, ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡು ಅವನಿಗೆ
ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದರು. ಮತ್ತು ಇವನು ಪೊಲೀಸರಿಗೆ ಏನು ಬಾಲಾಪರಾಧಿ ಇದ್ದ, ಜುವನೈಲ್ ಡೆಲಿಂಕ್ವೆಂಟ್ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಏನಂತೀವಿ, ಅದು ಬಿಫೋರ್ 18 ಇಯರ್ಸು ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಇವನ ಒಂದು ಬಂಧನದಿಂದ ಏನು ಒಂದು ಹಗಲು ಮನೆಗಳತನ ಪ್ರಕರಣ ಆಗಿತ್ತು, ಅದು ಪತ್ತೆ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಮಾಡಿದ್ದೇನೆಂತಂದರೆ, ಒಂದು ಸರ್ವೆಂಟ್ ಥೆಫ್ಟ್ ಅಥವಾ ವಾಚ್ಮ್ಯಾನ್ನಿಂದ ಮನೆಗಳತನ ಮಾಡಿರುವಂಥದ್ದು. ಅದರಲ್ಲಿ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ, ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಯಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಅವೆಲ್ಲ ಗಮನಿಸಿಕೊಂಡು ಅವರು ಊರಲ್ಲಿ ಇರಲಾರ್ದ ಸಮಯದಲ್ಲಿ ಅರೌಂಡ್ 50 ಗ್ರಾಮ್ನ 5 ತೊಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ, ಅದನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ದೂರು ನೀಡಿದ ವಿತಿನ್ 24 hours ಆರೋಪಿಯನ್ನು ಬಂಧಿಸ್ತಾರೆ. ಅದು ಯಾವಾಗ ಕಳ್ಳತನ ಮಾಡಿರ್ತಾನೆ ಆವಾಗಲಿಂದ ಅವನು ತಲೆಮರೆಸ್ಕೊಂಡು ಹೋಗಿರ್ತಾನೆ. ಆಮೇಲೆ ಕೆಲವು ದಿನಗಳ ನಂತರ ದೂರು ನೀಡಿದ್ದು ವಿತಿನ್ 24 hours ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಪಸ್ಮಾರ ದಿನದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಆವರಣದಿಂದ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಮಾನಸಿಕ ಹಾಗೂ ನರ ವಿಜ್ಞಾನಗಳ ಸಂಸ್ಥೆ ಬೆಂಗಳೂರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ, ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ, ಕಭಿ ಜಿಲ್ಲಾ ಆಸ್ಪತ್ರೆ, ಜಿಮ್ಸ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನ ಅನುಭವಗಳನ್ನು ಕ್ರಿಯೆಯಾಗಿ ಪರಿವರ್ತಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಬುಧವಾರ ದಿನಾಂಕ 11 ಫೆಬ್ರವರಿ 2026ರಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ನಿಂದ ಜಾಥಾವನ್ನು ಆಯೋಜಿಸಲಾಗಿತ್ತು. ಈ ಜಾಥಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸರಕಾರಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿಯ ಜಿಲ್ಲಾ ಶಸ್ತ್ರಜ್ಞರು ಮತ್ತು ಅಧೀಕ್ಷಕರಾದ ಡಾಕ್ಟರ್ ರುಖಿಯಾ ಅಸ್ನಾರಭಾ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬಳೆ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ನ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ, ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿಯ ಜನರಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿಬಿ ದೊಡ್ಡಮನಿ, ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿಯ ನರರೋಗ ತಜ್ಞರಾದ ಡಾಕ್ಟರ್ ಶ್ವೇತಾ ಪಾಟೀಲ್, ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ಡಾಕ್ಟರ್ ಆಕಾಶ್ ಅವಟೆ, ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿಯ ಫಿಸಿಷಿಯನ್ ಡಾಕ್ಟರ್ ಸಂತೋಷ್ ಆಲ್ಗೂರ್ ಆಗಮಿಸಿದ್ದರು. ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿಯ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಜಿಲ್ಲಾ ಸಂಯೋಜಕರಾದ ಶಾಂತಾ ಜಕಾತಿ ಕಾರ್ಯಕ್ರಮ ನಿರ್ವಹಿಸಿದರು. ಈ ಜಾಥಾವು ಜಿಮ್ಸ್ ಆಸ್ಪತ್ರೆಯ ಮುಂಭಾಗದಿಂದ ಪ್ರಾರಂಭವಾಗಿ ಎಸ್ಟಿಬಿಟಿ, ಜಗತ್ ವೃತ್ತ, ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ ಜಿಮ್ಸ್ ಆಸ್ಪತ್ರೆಗೆ ಬಂದು ಕೊನೆಗೊಂಡಿತು. ಅಂತಾರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆಯ ಅಂಗವಾಗಿ ಇಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಮ್ಸ್ ಜಿಲ್ಲಾ ಆಸ್ಪತ್ರೆಯ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ನೆಲಮಹಡಿ ಕೋಣೆ ಸಂಖ್ಯೆ 60ರಲ್ಲಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಮೂರ್ಛರೋಗ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ 2ನೇ ಸೋಮವಾರ ಮಾಡ್ತೀವಿ. ಈ ದಿನ ನಮ್ಮ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಡಿಯಲ್ಲಿ, ಕಬಿ ಅಡಿಯಲ್ಲಿ ನಾವು ಇದೊಂದು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಆಸ್ಪತ್ರೆಗಳಲ್ಲೇ ನಾವು ಅರಿವು ಮೂಡಿಸೋದಾಗಲಿ ಮತ್ತು ಟ್ರೈನಿಂಗ್ ಮಾಡೋದಾಗಲಿ, ಮತ್ತು ಎಲ್ಲ ಆಸ್ಪತ್ರೆಗೆ ತಾಲೂಕು ಹಾಸ್ಪಿಟಲು ಮತ್ತು ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಸಿಬ್ಬಂದಿವರೆಗೂ ನಾವು ಟ್ರೈನಿಂಗ್ ಮಾಡಿ ಇದು ಒಂದು ಮೂರ್ಛರೋಗದ ಬಗ್ಗೆ ಇರೋ ಅಪನಂಬಿಕೆಗಳೆಲ್ಲ ಹೋಗಲಾಡಿಸಿ ಇದಕ್ಕೆ ಬ್ರೈನಲ್ಲಿ ಆದಂಥ ಒಂದು ಕೆಲವು ಬದಲಾವಣೆಗಳಿಂದ ಆಗ್ತದಂತ ನಾವು ಇದ್ರ ಬಗ್ಗೆ ನಾವಿರೋ ಅಪನಂಬಿಕೆ ನಾವು ತೊಗೊಳಾಡಿಸ್ಬೇಕು, ಜನರಲ್ಲಿ ಅರಿವು ಮೂಡಿಸ್ಬೇಕು. ಈ ಥರ ಏನೇ ಆದರೂ ಸರ್ಕಾರಿ ದವಾಖಾನೆಗೆ ಬರಬೇಕು, ಬಂದ ನಮ್ಮ ತಜ್ಞ ವೈದ್ಯರ ಹತ್ರ ಭೇಟಿಯಾಗಿ, ಯಾಕಂದರೆ ಕಬಿ ತಂಡದಲ್ಲಿ ನಮ್ಮ ಹತ್ರ ಒಬ್ಬರು ನ್ಯೂರೋ ಫಿಸಿಷಿಯನ್ ಇರ್ತಾರೆ, ಒಬ್ಬರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಾರೆ, ವೈದ್ಯಾಧಿಕಾರಿಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ನರ್ಸಿಂಗ್ ಆಫೀಸರ್ ಇರ್ತಾರೆ. ಒಂದು ಸುಸಜ್ಜಿತ ತಂಡ ಇದೆ ಇದು ತಂಡ ಕಬಿ ಕೆಲಸ ನೋಡಿದ್ರೆ ನಾವು ಭಾಳ ಶ್ಲಾಘನೀಯ ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯದಲ್ಲೇ ನಾವು ಒಂದು ಉತ್ತಮ ಸ್ಥಾನದಲ್ಲಿದ್ದೀವಿ ಕಬಿ ಕಾರ್ಯಚಟುವಟಿಕೆಗಳು ನೋಡಿದ್ರೆ. ಇವತ್ತು ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಇದೆ. ಸೊ ಇವತ್ತಿನ ಥೀಮ್ ಏನಂತಂದರೆ ಟರ್ನಿಂಗ್ ಆ್ಯಕ್ಷನ್ಸ್ ಇಂಟು ಸ್ಟೋರೀಸ್ ಇಂಟು ಆ್ಯಕ್ಷನ್. ಅಂದರೆ ಇಷ್ಟು ದಿನ ನಾವು ಎಲ್ಲರೂ ಕತೆಗಳು ಹೇಳ್ತಾ ಇದ್ದೀವಿ, ಇವಾಗ ಅದನ್ನು ಆ್ಯಕ್ಷನ್ನಲ್ಲಿನೂ ನಾವು ಚೇಂಜ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು ಅಂತ. ಸೊ ಇದರ ಅಡಿಯಲ್ಲಿ ಫಸ್ಟ್ ನೀವು ಎಲ್ಲರಿಗೂ ಗೊತ್ತಾಗಬೇಕಾಗಿರೋದು ಏನು ಅಂತಂದರೆ ಪೇಷಂಟ್ಗೆ ಸೇಫ್ಟಿ ಅಂದರೆ ಏನು,
ಫಿಟ್ಸ್ ಬಂದಾಗ ನಾವು ಏನು ಮಾಡಬೇಕು? ಫಿಟ್ಸ್ ಬಂದಾಗ ಈಗ ಜನರು ಏನು ಮಾಡ್ತಾರೆ, ಬಾಯಿಯಲ್ಲಿ ಏನಾದರೂ ಕೀಲಿ ಕೊಟ್ಟೆ ಅಥವಾ ಕೈಯಲ್ಲಿ ಕಬ್ಬಣ ಕೊಟ್ಟೆ ಆ ಥರ ಮಾಡೋದ್ರಿಂದ ಕಾಯಿಲೆ ಏನು ಕಡಿಮೆ ಆಗೋದಿಲ್ಲ. ಆ್ಯಂಡ್ ಅದರಿಂದ ತೊಂದರೆನೂ ಜಾಸ್ತಿ ಆಗುತ್ತೆ. ಹಲ್ಲು ಮುರಿಯೋದು ಹೋಗೋದು, ಪೆಟ್ಟಾಗೋದು, ಬಾಯಿಯಲ್ಲಿ ರಕ್ತ ಬರೋದು, ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಈ ಥರ ಏನು ಮಾಡಬಾರ್ದು. ಸೊ ಫಿಟ್ಸ್ ಬಂದಾಗ ನಿಮ್ಮ ಒಂದು ಪೇಷಂಟ್ ಅಟೆಂಡರ್ ಕೆಲಸ ಏನಂದರೆ, ಆ ಥರ ಬಂದಾಗ ಅವನಿಗೆ ಪಕ್ಕದಲ್ಲಿ ಒಂದು ಸೈಡ್ಗೆ ಮಲಗಿಸಿ ಒಂದು ತಲೆ ಹತ್ರ ಒಂದು ಪಿಲ್ಲೋ ಅಥವಾ ಕುಷನನ್ನು ಇಟ್ಟು ಒಂದು 2 ನಿಮಿಷ ವೇಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಹೊತ್ತಾಗಿ ತಾನೇ ಕಡಿಮೆ ಆಗುತ್ತೆ. ನಂತರ ಆ ಥರ ಪೇಷಂಟ್ಗೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಮುಖ್ಯ. ಯಾಕಂದರೆ ನಮ್ಮ ಊರಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಪೇಷಂಟ್ಗೆ ಎಲ್ಲೋ ಒಂದು ದೇವ್ರ ಗುಡಿಗೆ ಕರ್ಕೊಂಡು ಹೋದೆ ಅಥವಾ ಯಾವುದಾದ್ರೂ ದರ್ಗಾ ಕರ್ಕೊಂಡು ಹೋದೆ ಅಥವಾ ಚರ್ಚ್ಗೆ ಕರ್ಕೊಂಡು ಹೋದೆ ಅಂತ ಈ ಥರ ಮಾಡಿ ಅದು ಒಂದು ಏನೋ ದೇವ್ರು ಬಂದಿದೆ, ದೆವ್ವ ಬಂದಿದೆ, ಏನೋ ಮಾಟ ಮಂತ್ರ ಮಾಡಿದ್ದಾರೆ, ಇವರಿಗೆ ಅದು ಬಿಡಿಸ್ಬೇಕು ನಾವು ಅಂತ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಆ ಪೇಷಂಟನ್ನು ತುಂಬ ದಿವಸ ಕಷ್ಟದಲ್ಲಿ ಇದು ಮಾಡಿ ಮತ್ತೆ ಅವನಿಗೆ ಫಿಟ್ಸಲ್ಲಿ ಮತ್ತೆ ಫಿಟ್ಸ್ ಬರುತ್ತೆ. ಆ ಥರ ಕರ್ಕೊಂಡು ಹೋಗೋದ್ರಿಂದ ಏನು ಬಗೆಹರೋದಿಲ್ಲ. ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿಯ ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಲಾ ಶಿಬಿರ ಹಂಪಿ ಭೂದೃಶ್ಯ ಕಲಾಕೃತಿಗಳ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಜರುಗಿತು. ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿಯ ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಲಾ ಶಿಬಿರದ ಹಂಪಿ ಭೂದೃಶ್ಯ ಕಲಾಕೃತಿಗಳ ಪ್ರದರ್ಶನ 2026ರ ಉದ್ಘಾಟನಾ ಸಮಾರಂಭವು ಅಂಕುರ್ ಆರ್ಟ್ ಗ್ಯಾಲರಿಯಲ್ಲಿ ದಿನಾಂಕ 10ನೇ ಫೆಬ್ರವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಅಪರ ಆಯುಕ್ತರ ಕಚೇರಿ ಕಲಬುರಗಿಯ ಹಿರಿಯ ಚಿತ್ರಕಲಾ ವಿಷಯ ಪರಿವೀಕ್ಷಕರಾದ ಶಿವಾನಂದ ಕೊಪ್ಪದ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಾಂತಮಲ್ಲ ಶಿವಭೋ, ಕಲಬುರಗಿಯ ಚಿತ್ರಕಲಾ ಶಿಕ್ಷಕರು ಹಾಗೂ ಕಲಾವಿದರಾದ ದೌಲತ್ರಾಯ ದೇಸಾಯಿ ಆಗಮಿಸಿದ್ದರು. ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿಯ ನಿರ್ದೇಶಕರಾದ ನೀಲಮ್ಮ ಎಂ ಬೆಳಮಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಚಾರ್ಯರಾದ ಎಂಎಚ್ ಬೆಳಮಗಿ ವಹಿಸಿದ್ದರು. ಈ ಪ್ರದರ್ಶನವು ದಿನಾಂಕ 10ನೇ ಫೆಬ್ರವರಿ 2026ರಿಂದ 12ನೇ ಫೆಬ್ರವರಿ 2026ರವರೆಗೆ ಬೆಳಗ್ಗೆ 10:30 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ವೀಕ್ಷಣೆಗೆ ಲಭ್ಯವಿರಲಿದೆ. ಈ ಸಂದರ್ಭದಲ್ಲಿ ಸಂಯೋಜಕರಾದ ನಿಂಗಪ್ಪ ಡಿ ಕೇರಿ, ಬಸವರಾಜ್ ವಿ ಕಮಾಜಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಿ ಮುಗುಳಿ ಸ್ವಾಗತಿಸಿದರು. ಬಿಎನ್ ಪಾಟೀಲ್ ನಿರೂಪಿಸಿದರು. ಕುಮಾರಿ ಗೌರಿ ಪಾಟೀಲ್ ವಂದಿಸಿದರು. ಕಲಬುರಗಿ ನಗರದ ಕಾಳೆ ಲೇಔಟ್ನಲ್ಲಿ ಇರುವ ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿಯ ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯದ ವತಿಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಲಾ ಶಿಬಿರದ ಹಂಪಿ ಭೂದೃಶ್ಯ ಕಲಾಕೃತಿಗಳ ಪ್ರದರ್ಶನ 2026ರನ್ನು ಅಂಕುರ್ ಆರ್ಟ್ ಗ್ಯಾಲರಿಯಲ್ಲಿ ಮಂಗಳವಾರ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿಯ ಹಿರಿಯ ಚಿತ್ರಕಲಾ ವಿಷಯ ಪರಿವೀಕ್ಷಕರಾದ ಶಿವಾನಂದ್ ಕೊಪ್ಪದವರು ಸಸಿಗೆ ನೀರು ಹಾಕಿ ಉದ್ಘಾಟಿಸಿ ಭೂದೃಶ್ಯಗಳನ್ನು ವೀಕ್ಷಿಸಿ ಕಲಾಕೃತಿಗಳು ಉತ್ತಮವಾಗಿವೆ ಎಂದು ಬಣ್ಣಿಸುತ್ತಾ ಈ ಮಹಾವಿದ್ಯಾಲಯದಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲಿ 3 ಉಪನ್ಯಾಸಕರಾಗಿದ್ದು ಹೆಮ್ಮೆಯ ವಿಷಯವಾಗಿದೆ. ಪ್ರಸ್ತುತ ರಾಜ್ಯದಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯಗಳು ಅಳಿವಿನ ಅಂಚಿನಲ್ಲಿವೆ. ಆದರೂ ಸಂಸ್ಥೆಗಾಗಿ ಬೆಳಮಗಿ ದಂಪತಿಗಳು ಹಗಲು ರಾತ್ರಿ ಪರಿಶ್ರಮದಿಂದ ಇಷ್ಟು ಹೆಮ್ಮರವಾಗಿ ಬೆಳೆಯಲು ಕಷ್ಟ ನಷ್ಟ ಲೆಕ್ಕಿಸದೆ ಸಮಾಜದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ನುಡಿದರು. ಚಿತ್ರಕಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶಾಂತಮಲ್ಲ ಶಿವಭೋ ಮಾತನಾಡುತ್ತಾ, ಹಿಂದೆ ಈ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ಸವಿನೆನಪುಗಳನ್ನ ನೆನಪಿಸಿಕೊಂಡು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ವಿಶೇಷ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಕಲಾವಿದ ಚಿತ್ರಕಲಾ ಶಿಕ್ಷಕರಾದ ದೌಲತ್ರಾಯ ದೇಸಾಯಿ ಮಾತನಾಡುತ್ತಾ, ಈ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಉಪನ್ಯಾಸಕರ ಮಾರ್ಗದರ್ಶನವಿದ್ದು ವಿದ್ಯಾರ್ಥಿಗಳು ಉತ್ತಮವಾದ ಬದುಕು ಕಟ್ಟಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಂಎಚ್ ಬೆಳಮಗಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿ ಜೀವನ ಎಂದರೆ ಬಂಗಾರದಂತೆ, ಅದನ್ನು ವ್ಯರ್ಥ ಮಾಡದೆ ವಿದ್ಯಾರ್ಥಿಗಳು ತಮ್ಮ ಉನ್ನತಿಗಾಗಿ ಸತತ ಪ್ರಯತ್ನ ಪಡಬೇಕು ಎಂದು ಹೇಳಿದರು. ಈ ಪ್ರದರ್ಶನವು ಫೆಬ್ರವರಿ 14ರವರೆಗೆ ಬೆಳಗ್ಗೆ 10:30ರಿಂದ ಸಾಯಂಕಾಲ 4:30ರವರೆಗೆ ಸಾರ್ವಜನಿಕರು ಕಲಾಸಕ್ತರು ವೀಕ್ಷಿಸಲು ಅವಕಾಶವಿದೆ. ಉಪನ್ಯಾಸಕರಾದ ಡಾಕ್ಟರ್ ಅಶೋಕ್ ಶೆಟ್ಕಾರ್, ಬಸವರಾಜ್ ಕಮಾಜಿ, ನಿಂಗಪ್ಪ ಕೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾವ್ಯ ಕುಲಕರ್ಣಿ, ಪವಿತ್ರ ಜೆ ಸ್ವಾಗತ ಗೀತೆ ಹಾಡಿದರು. ಮಲ್ಲಿಕಾರ್ಜುನ ಮುಗುಳಿ ಸ್ವಾಗತಿಸಿದರು. ಬಿಎನ್ ಪಾಟೀಲ್ ನಿರೂಪಿಸಿದರು. ಗೌರಿ ಪಾಟೀಲ್ ವಂದಿಸಿದರು.
ಹಿರಿಯ ಚಿತ್ರಕಲಾವಿದರಾದ ವಿಬಿ ಬಿರಾದಾರ್, ನಾರಾಯಣ ಎಂ ಜೋಶಿ, ಬಾಬುರಾವ್ ಹೆಚ್, ಶರಣು ಪಟ್ಟಣಶೆಟ್ಟಿ, ಡಾಕ್ಟರ್ ಪರಶುರಾಮ್, ಜಲಜಾ ಕುಲಕರ್ಣಿ, ಕವಿತಾ ಕಟ್ಟೆ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದಕ್ಕೆ ನೀರು ಮತ್ತು ನೆಲವನ್ನ ಉಳಿಸಲಿಕ್ಕೆ ತಾವು ಕೂಡ ಪ್ರಯತ್ನ ಮಾಡಿ. ನೀರನ್ನು ಉಳಿಸೋದು, ಬಿತ್ತನೆ ಮಾಡೋದಾಗಿರ್ಬೋದು, ಭೂಮಿಯನ್ನು ಉಳಿಸೋದಂದ್ರೆ ಸಾಧ್ಯವಾದಷ್ಟು ಕಾಂಕ್ರೀಟ್ ಆಗ್ಲಾರ್ದಂಗ ನಾವು ಹೆಚ್ಚು ಗಿಡಗಳನ್ನು ನೆಟ್ಟಿವಿ ಅಂದ್ರೆ ಅದರ ಸಂರಕ್ಷಣೆ ಆಗ್ತದೆ. ಆ ನಿಟ್ಟಿನಲ್ಲೂ ತಾವು ಪ್ರಯತ್ನ ಮಾಡಿ. ಅದರ ಜೊತೆಗೆ ಮನುಷ್ಯ ಸ್ವಾರ್ಥಕ್ಕಾಗಿ ಎಲ್ಲ ಪ್ರಾಣಿಗಳು ಬದುಕ್ತವೆ. ಆದರೆ ನಾವು ಬದುಕುವುದರ ಜೊತೆಗೆ ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡೋದಾಗ್ಲಿ, ಕಷ್ಟದಲ್ಲಿ ಸಹಾಯ ಮಾಡೋದಾಗ್ಲಿ, ಯಾಕಂದ್ರೆ ಇತ್ತೀಚೆಗೆ ನೈತಿಕ ಮೌಲ್ಯಗಳು ಬಹಳ ಕುಸಿತಾ ಇದ್ದಾವೆ. ಆದ್ದರಿಂದ ತಾವು ವ್ಯಕ್ತಿತ್ವ ವಿಕಸನ ಏನಂತೀವಿ, ನೈತಿಕ ಮೌಲ್ಯಗಳನ್ನ ಬೆಳೆಸ್ಕೊಡ್ರಿ. ಈಗ ಯಾರೇ ಎಳೆಯೋದಿದ್ದಾಗ ಎರಡು ಮಾತುಗಳನ್ನ ಆಡಕ್ಕ ಇಷ್ಟಪಡ್ತಾ ಇದ್ದೀನಿ. ರಂಗಿನ ಹೂಗಳೇ ಇರಲು ಪೂಜೆಗೆ ರಂಗು ಇದೇನು, ರಂಗಿನ ಹೂಗಳೇ ಇರಲು ಪೂಜೆಗೆ ರಂಗು ಇದೇನು, ರಂಗಿನ ಹೂವೇ ನನ್ನಾತ್ಮ, ಭಕ್ತಿ ಎಂಬುದೇ ಇದು ಪರಮಾತ್ಮ. ಈ ಭಕ್ತಿ ಎಂಬುದೇ ಇದು ಪರಮಾತ್ಮ. ಅದಕ್ಕೆ ಎಲ್ಲ ಇವು ಕೂಡ ಅಂತಂದ್ರು ಇವು ಮಾಡ್ತೀವಿ ಅಂತಂದ್ರೆ ಇದು ನನ್ನಾತ್ಮಕ, ನನ್ನ ಆತ್ಮತೃಪ್ತಿ ಮಾಡ್ತೀವಿ. ಆದ್ರೆ ಇದ್ರ ಮಧ್ಯದೊಳಗೆ ನಾವೆಲ್ಲರ ಆತ್ಮ ಏನದ ಸೇರ್ತಾವಲ್ಲ, ಅದು ಪರಮಾತ್ಮ ಆಗಿರ್ತದ, ಪರಮಾತ್ಮ ಆಗಿರ್ತದ ಅನ್ನೋದು ಇದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಂಕು ಡೊಂಕುಗಳು ಕಬ್ಬಿಗೆ ಇರಲು, ಅಂಕು ಡೊಂಕುಗಳಿಗೆ ಕಬ್ಬಿಗೆ ಇರಲು, ಸಿಹಿಗೆ ಡೊಂಕು ಇದೆ ಏನು, ಸಮನಾದ ಸಿಹಿನೇ ಪರಮಾತ್ಮ ಅನ್ನೋದು ಇಲ್ಲಿ ಸಿಹಿಯಾಗಿ ಸೇರಿದ್ದೀವಿ. ಅದು ನನಗೆ ಖುಷಿ ಅದ. ಒಂದು ನನಗೇನು ಖುಷಿ ಅದ ಅಂತಂದ್ರೆ, ನನ್ನ ವಿದ್ಯಾರ್ಥಿಗಳ ಮಧ್ಯೆ ಇವತ್ತು ನನ್ನನ್ನು ಕರೆಸಿ ಇವತ್ತು ಸನ್ಮಾನ ಮಾಡ್ತಾ ಇರೋದಂದ್ರ ನಿಜವಾಗಲೂ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ಪ್ರಪ್ರಥಮವಾಗಿ ಯಾರಾದ್ರೂ ಖುಷಿ ಪಟ್ಟಿದ್ರೆ ಅವರು ಕಲಿಸಿದ ಗುರುಗಳನ್ನು ಖುಷಿ ಪಡ್ತಾರೆ. ಅದಕ್ಕೆ ಇಲ್ಲಿ ನಿಂಗಣ ಸರ್ ಆಗಿರ್ಬೋದು, ಆಮೇಲೆ ರಾಮಾಜಿ ಸರ್ ಆಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಅಷ್ಟೇ ನನ್ನ ವಿದ್ಯಾರ್ಥಿಗಳೆಲ್ಲ. ಉದಾಹರಣೆಗೆ ನಾವು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ಇವತ್ತು ಗಣಪತಿ ಸರ್ ಕೂಡ ನನ್ನ ವಿದ್ಯಾರ್ಥಿಗಳಂದ್ರೆ ಅವರು ಫೈಲಿಗೆ ನಾನು ಸೈನ್ ಮಾಡಿದ್ದು ಈ ಶಾಲೆ ಒಳಗೆ ನಾನು ನೆನಪದ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಐಟಿಸಿಯ ಸಹಯೋಗದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಸರಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಸ್ಮಾರ್ಟ್ ಪ್ಲಾಸ್ಟಿಕ್ ಪುಸ್ತಕ ಬಿಡುಗಡೆ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಜಾಗೃತಿ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಸ್ಮಾರ್ಟ್ ಪ್ಲಾಸ್ಟಿಕ್ ಪುಸ್ತಕ ಬಿಡುಗಡೆ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಜಾಗೃತಿ ಮೇಳ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಕಲಬುರಗಿ ಹಾಗೂ ಐಟಿಸಿ ಸಂಸ್ಥೆಯ ಸಹಯೋಗದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದ ಸರಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಸ್ಮಾರ್ಟ್ ಪ್ಲಾಸ್ಟಿಕ್ ಪುಸ್ತಕ ಬಿಡುಗಡೆ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಜಾಗೃತಿ ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಮೇಳದ ಮೂಲಕ ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ಪರಿಸರ ಸಮಸ್ಯೆಗಳು, ಪ್ಲಾಸ್ಟಿಕ್ ಮುಕ್ತ ಜೀವನ ಶೈಲಿಯ ಅಗತ್ಯತೆ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ಮಹತ್ವದ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು. ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳು ಹಾಗೂ ಚಟುವಟಿಕೆಗಳ ಮೂಲಕ ಪ್ಲಾಸ್ಟಿಕ್ ಅರಿವು ಕಾರ್ಯಕ್ರಮ ನಡೆಸಿ ಇತರೆ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ವಿವರವಾಗಿ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಂಕರಮ್ಮ ಢವಳಗಿ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರು ಮಾತನಾಡಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಭಾರಿ ಸಹಾಯಕ ನಿರ್ದೇಶಕರು, ಅಪರ ಆಯುಕ್ತರ ಕಚೇರಿ ಕಲಬುರಗಿ ಶಿವರಾಜಪ್ಪ ವಾಲಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಲಬುರಗಿ ದಕ್ಷಿಣ ವಿಜಯ್ ಕುಮಾರ್, ಡಿವೈಪಿಸಿ ಎಸ್ಎಸ್ಕೆ ಕಲಬುರಗಿ ವಿಎಂ ಪಾಟರ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ದಕ್ಷಿಣ ಕಲಬುರಗಿ ವೀಣಾ, ಸರಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ವೃತ್ತದ ಉಪ ಪ್ರಾಚಾರ್ಯರಾದ ವಿಜಯ್ ಕುಮಾರ್ ವಿ ಬೆಳಮಗಿ, ಸರಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಋಷಿಕೇಶ ದಂತಕಾಣಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಅಗಸ್ತ್ಯ ಫೌಂಡೇಶನ್ ಬೀದರ್ ಕಲಬುರಗಿ ವಲಯ ಮುಖ್ಯಸ್ಥರಾದ ಬಾಬುರಾವ್ ಸಲ್ಸರೆ ಅವರು ಮಾತನಾಡಿ, ಐಟಿಸಿ ಸಂಸ್ಥೆಯ ಸಹಕಾರದಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅಗಸ್ತ್ಯ ಸಂಸ್ಥೆಯ ಸಿಬ್ಬಂದಿ ಜ್ಯೋತಿ ಮಲ್ಲಪ್ಪ ಹಾಗೂ ಸರಕಾರಿ ಕನ್ಯಾ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ನನ್ನ ಹೆಸರು ಸುಷ್ಮಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಕಲಬುರಗಿ. ನಾನು ಒಂದು ಪ್ಲಾಸ್ಟಿಕ್ ಬಗ್ಗೆ ಹೇಳುತ್ತೇನೆ. ಪ್ಲಾಸ್ಟಿಕ್ ಕೊಳೆಯಲು 100 ವರ್ಷಗಳು ಬೇಕಾಗುತ್ತದೆ. ಪ್ಲಾಸ್ಟಿಕ್ ತಿಂದ ನಂತರ ಪ್ರಾಣಿ ಮತ್ತು ಪಕ್ಷಿಗಳು ಸಾಯುತ್ತವೆ. ಪ್ಲಾಸ್ಟಿಕ್ ಅನ್ನು ಸುಡುವುದರಿಂದ ವಿಷಕಾರಿ ಅನಿಲಗಳು ಬಿಡುಗಡೆ ಆಗುತ್ತದೆ. ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಉಸಿರಾಟದ ತೊಂದರೆ ಮತ್ತು ಇತರ ಕಾಯಿಲೆಗಳನ್ನು ಉಂಟಾಗುತ್ತದೆ.
ಈ ರಾಸಾಯನಿಕ ಆಹಾರ ಮತ್ತು ನೀರಿನ ಮೂಲಕ ದೇಹವನ್ನು ಪ್ರವೇಶಿಸಿಕೊಳ್ಳಬಹುದು. ಪ್ಲಾಸ್ಟಿಕ್ನಲ್ಲಿ ಆಹಾರ ಬಿಸಿ ಮಾಡುವುದರಿಂದ ರಾಸಾಯನಿಕ ಸೋರಿಕೆ ಹೆಚ್ಚಾಗಬೇಕು. ನನ್ನ ಹೆಸರು ಭವಾನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಮಾದರಿ ಹೆಸರು ಕೇಂದ್ರ ತ್ಯಾಗಿ ಬಲ ಅಂತ. ಇದನ್ನು ಎಷ್ಟೇ ವೇಗವಾಗಿ ತಿರುಗಿಸಿದರೂ ಬೀಳೋ ಬದಲು ನೇರವಾಗಿ ಮತ್ತು ಸ್ಥಿರವಾಗಿ ಇರುತ್ತದೆ. ಈ ನೀಲಿ ಉಂಗುರಗಳು ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ. ಮತ್ತಂದ್ರೆ ಇದು ಒಳಗಿರೋ ಜೀವಿಗಳು ಏಕೆ ಬೀಳೋದಿಲ್ಲ ಅಂದರೆ ಗುರುತ್ವಾಕರ್ಷಣೆ ಬಲದಿಂದ ನಾವು ಬೀಳಲು ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಒಂದು ಕಲ್ಲು ನಾವು ಮೇಲೆ ಎಸೆದಾಗ ಅದು ಮತ್ತೆ ಕೆಳಗೆ ಬಂದು ಬೀಳುತ್ತದೆ. ಅಲ್ಲಿ ಕೂಡ ಗುರುತ್ವಾಕರ್ಷಣೆ ಬಲ ಉಂಟಾಗುತ್ತದೆ. ನನ್ನ ಹೆಸರು ಸೃಷ್ಟಿ. ಈ ಮಾದರಿ ಹೆಸರು ಗ್ರಹಣಗಳು. ಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಅಂದರೆ ಇದು ಸೂರ್ಯ, ಇದು ಭೂಮಿ, ಇದು ಚಂದ್ರ, ಈ ಮೂರು ಒಂದೇ ಸರಳರೇಖೆಯಲ್ಲಿ ಇದ್ದಾಗ ಗ್ರಹಣಗಳು ಸಂಭವಿಸುತ್ತವೆ. ಗ್ರಹಣಗಳಲ್ಲಿ 7 ವಿಧವ. ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಒಂದು ವರ್ಷದಲ್ಲಿ 6 ಅಥವಾ 7 ಗ್ರಹಣಗಳು ಸಂಭವಿಸುತ್ತವೆ. 4 ಸೂರ್ಯಗ್ರಹಣವಾದರೆ 3 ಚಂದ್ರಗ್ರಹಣಗಳು ಸಂಭವಿಸುತ್ತವೆ. 4 ಚಂದ್ರಗ್ರಹಣವಾದರೆ 3 ಸೂರ್ಯಗ್ರಹಣಗಳು ಸಂಭವಿಸುತ್ತವೆ. ಭೂಮಿಯು ಸೂರ್ಯನ ಸುತ್ತಲೂ ತಿರುಗುವುದನ್ನು ಪರಿಭ್ರಮಣ ಎನ್ನುವರು. ತನ್ನಂತಾನೇ ತಿರುಗುವುದನ್ನು ಭ್ರಮಣ ಎನ್ನುವರು. ಇಂದು ಅಗಸ್ತ್ಯ ದೃಷ್ಟಿ ಪ್ರತಿಷ್ಠಾನ ಕಲಬುರಗಿ ಹಾಗೂ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಸರ್ಕಲ್ ಇಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಮಾರ್ಟ್ ಪ್ಲಾಸ್ಟಿಕ್ ಪುಸ್ತಕ ಬಿಡುಗಡೆ ಹಾಗೂ ಪ್ಲಾಸ್ಟಿಕ್ ಅವೇರ್ನೆಸ್ ಕಾರ್ಯಕ್ರಮ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಮತ್ತು ಅಗಸ್ತ್ಯ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಚಿಂತನೆ, ಕ್ರಿಯಾಶೀಲತೆ, ಪ್ರಶ್ನೆ ಮಾಡೋಂಥ ಮನೋಭಾವನೆ ಬೆಳಿಬೇಕು. ಜೊತೆ ಏನಪ್ಪ ಅಂದ್ರೆ ಈ ಪ್ಲಾಸ್ಟಿಕ್ ಬಗ್ಗೆ ಏನಪ್ಪ ಅಂದ್ರೆ ಆ ಮಕ್ಕಳಿಗೆಲ್ಲ ಅರಿವು ಮೂಡಬೇಕು. ರೀಸೈಕಲ್ ಅಂದ್ರೆ ಏನು, ಮತ್ತು ನಾವು ಈಗೆಲ್ಲ ಮನೆಯಲ್ಲಿ ಭಾಳಷ್ಟು ಕಸ ಎಲ್ಲ ಯೂಸ್ ಮಾಡ್ತೇವೆ ನಾವು. ಸೊ ಎದರಲ್ಲಿ ಯಾವ ಪ್ಲಾಸ್ಟಿಕ್ನಲ್ಲಿ ಹಾಕಬೇಕು, ಏನು ಗ್ರೀನ್ನಲ್ಲಿ ಹಾಕ್ಬೇಕಾ, ಬ್ಲೂನಲ್ಲಿ ಹಾಕಬೇಕಾ ಅಥವಾ ಪಿಂಕ್ನಲ್ಲಿ ಹಾಕಬೇಕಾ, ಸೊ ಒಣ ಕಸ, ಹಸಿ ಕಸ, ಈ ಥರ ಕಸಗಳೆಲ್ಲ ಡಿವೈಡ್ ಮಾಡ್ಕೊಂಡು ಯಾವ ಥರಲ್ಲಿ ನಾವೆಲ್ಲ ಮಕ್ಕಳಿಗೆ ಅವೇರ್ನೆಸ್ ಮಾಡ್ಬೇಕಂದ್ರೆ ಒಂದು ಉದ್ದೇಶದಿಂದ ITC ಸಂಸ್ಥೆಯವರು ಮತ್ತು ನಮಗೆ ಇಲಾಖೆಗೆ ಅವರು ಮತ್ತು ಅಗಸ್ತ್ಯ ಫೌಂಡೇಶನ್ಗೆ ಈ ಕಾರ್ಯಕ್ರಮಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಕಲಬುರಗಿ ಮತ್ತು ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಅವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಮಕ್ಕಳಲ್ಲಿ ಪ್ಲಾಸ್ಟಿಕ್ ಪುನರ್ಬಳಕೆಯ ಬಗ್ಗೆ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸೋದಾಗ್ಲಿ ಮತ್ತು ಪ್ಲಾಸ್ಟಿಕ್ನ ಪುನರ್ಬಳಕೆ ಯಾವ ರೀತಿ ಮಾಡಬೇಕು, ಪರಿಸರದ ಮೇಲೆ ಯಾವ ರೀತಿ ಪ್ಲಾಸ್ಟಿಕ್ಲಿಂದ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಮಕ್ಕಳು ಸಮರ್ಪಕವಾಗಿ ತಿಳ್ಕೊಂಡು ಜನರಿಗೆ ಆ ಪ್ಲಾಸ್ಟಿಕ್ನ ಪುನರ್ಬಳಕೆ ಮತ್ತು ಮಿತ ಬಳಕೆಯ ಬಗ್ಗೆ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ತಿಳಿಸುವುದರಿಂದ ನಾವು ಮುಂದಿನ ಪೀಳಿಗೆಗೆ ಉತ್ತಮವಾದ ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಎಲ್ಲರೂ ಸಹಕರಿಸೋದ್ರಿಂದ ಇದು ಉಪಯುಕ್ತ ಆಗಿದೆ. ಇಂದು ನಮ್ಮ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಕಲಬುರಗಿಯಲ್ಲಿ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಕಲಬುರಗಿ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಸಂಯೋಗದೊಂದಿಗೆ ಸ್ಮಾರ್ಟ್ ಪ್ಲಾಸ್ಟಿಕ್ ಪುಸ್ತಕ ಬಿಡುಗಡೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಜಾಗೃತಿ ಮೇಳವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ನಮ್ಮ ಕಲಬುರಗಿ ದಕ್ಷಿಣ ವಿವಿಧ ಶಾಲೆಗಳ ಮಕ್ಕಳು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ಬಳಕೆಯ ಕುರಿತು ಮುಂಜಾಗ್ರತಾ ಕ್ರಮ, ಅದರ ಬಗ್ಗೆ ಪೂರ್ವಾಲೋಚನೆ, ಮನೆಯಲ್ಲಿ ಹೇಗೆ ನಿರ್ವಹಿಸಬೇಕು, ತ್ಯಾಜ್ಯ ವಸ್ತುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವುದರ ಕುರಿತು ಒಂದು ಮೇಳದಲ್ಲಿ ಮಕ್ಕಳು ಪ್ರದರ್ಶಿಸಿ ವಿವಿಧ ಶಾಲೆಗಳಿಂದ ಬಂದಂತ ಮಕ್ಕಳಿಗೆ ಈ ಒಂದು ಮೇಳದಲ್ಲಿ ಉದಾಹರಣೆಯಾಗಿ ನಮ್ಮ ಮಕ್ಕಳು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದವರಿಗೆ ಹಾಗೂ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ನಡೆದುಕೊಂಡು ಬಂದಿತ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.
ಫೆಬ್ರವರಿ 17ರಂದು ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆಯ ಸಾರ್ವಜನಿಕ ಉದ್ಯಾನವನದಲ್ಲಿ 1ನೇಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊಟ್ಟ ಮೊದಲ ಬಾರಿಗೆ 1ನೇಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ಸಾರ್ವಜನಿಕ ಉದ್ಯಾನವನದಲ್ಲಿ ದಿನಾಂಕ 17ನೇ ಫೆಬ್ರವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಾಯಂಕಾಲ 7 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಭಾಗವಹಿಸಿದ ದೃಶ್ಯ ಕಲಾವಿದರಿಗೆ ಉಚಿತ ಮಳಿಗೆಗಳನ್ನು ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಅಲ್ಲದೆ ಕಲಬುರಗಿ ನಗರದ ಎಲ್ಲಾ ಶಾಲಾ ವಿದ್ಯಾರ್ಥಿನಿಯರಿಗೆ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಮಾಡಿ ಉತ್ತಮ ಚಿತ್ರಗಳಿಗೆ ಬಹುಮಾನ ಹಾಗೂ ಭಾಗವಹಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುವುದು. ಈ ಸಂತೆಯೊಳಗೆ ಹಿರಿಯ ಕಿರಿಯ ಕಲಾವಿದರು, ಯುವ ಕಲಾವಿದರು, ಕಲಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕಲಾಕೃತಿಗಳು ಕಲಬುರಗಿ ನೆಲದ ತುಂಬೆಲ್ಲ ಹಬ್ಬಿ ಜನರ ಮನಸೂರೆಗೊಳ್ಳುವುದು ಎಂಬ ಮಹತ್ವದ ಉದ್ದೇಶದಿಂದ ಈ ಚಿತ್ರಸಂತೆ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಸಂತೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಲೆಯ ಸುಗಂಧ ಸವಿಯಲು ಮುಕ್ತ ಅವಕಾಶ ಇಲ್ಲಿದೆ ಎಂದು ಡೆಕ್ಕನ್ ಆರ್ಟ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಆಯೋಜಕರಾದ ಡಾಕ್ಟರ್ ಶಾಹಿದ್ ಪಾಷಾ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣು ಪಟ್ಟಣ ಶೆಟ್ಟಿ, ಡಾಕ್ಟರ್ ಎಸ್.ಎಂ. ನೀಲಾ, ಡಿ. ದೇವೇಂದ್ರ, ಡಾಕ್ಟರ್ ರೆಹಮಾನ್ ಪಟೇಲ್, ರಾಮಗಿರಿ ಪೊಲೀಸ್ ಪಾಟೀಲ್, ರಾಜಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಚಿತ್ರಸಂತೆ ಆಯೋಜನೆ ಮಾಡ್ತಾ ಇದ್ದೀವಿ. ಅದು ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಶೀರ್ಷಿಕೆಯಲ್ಲಿ. ಸೊ ಈ ಒಂದು ಶೀರ್ಷಿಕೆ ಜೊತೆ ನಮ್ಮ ಜೊತೆ 6 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟ 6 ಜಿಲ್ಲೆಗಳು ಇದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಈ ಆರ್ಗನೈಸಿಂಗ್ ಮಾಡೋದ್ರಾಗೂ ಅವರು ಸಹಕಾರ ಕೊಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸೊ ಅದೇ ಥರ ಇಲ್ಲಿಯ ರಿಜಿಸ್ಟ್ರೇಡ್ ಸಂಘ ಸಂಸ್ಥೆಗಳು ಇದ್ರ ಜೊತೆ ಸೇರಿಕೊಂಡಿದ್ದಾರೆ. ಸೊ ಅದು ಪಟ್ಟಿ ನಾನು ಹೇಳ್ತೀನಿ. ಅದ್ರ ಜೊತೆ ಹಿರಿಯ ಕಲಾವಿದರು ಕೂಡ ಸೇರಿ, ವಿದ್ಯಾರ್ಥಿಗಳು ಸೇರಿ ಈ ಚಿತ್ರಸಂತೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರಸಂತೆಯು ಉದ್ಘಾಟನೆ ಆಗೋದು 17ನೇ ತಾರೀಕಿಗೆ, ಇದೇ ಫೆಬ್ರವರಿ 17ನೇ ತಾರೀಕಿಗೆ ಚಿತ್ರಸಂತೆ ಪಬ್ಲಿಕ್ ಗಾರ್ಡನ್ ಟೌನ್ ಹಾಲ್ ಹತ್ತಿರ ಉದ್ಘಾಟನೆ ಆಗುತ್ತದೆ. ಸೊ ಆ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಕಮಿಷನರ್ ಸಾಹೇಬ್ ಅವರು ಬರ್ತಾರೆ ಮಹಾನಗರ ಪಾಲಿಕೆಯಿಂದ. ಆಮೇಲೆ ಡಾಕ್ಟರ್ ದಾಕ್ಷಾಣಿ ಅವಾಜಿ ಅವರು ಇದಕ್ಕೆ ಉದ್ಘಾಟನೆ ಮಾಡ್ತಾರೆ. ಸೊ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿರೋ ಕಲಬುರಗಿಯಲ್ಲಿ, ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ ಆಗಿರುವಂಥ ಕಲಬುರಗಿಯಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡಿ ಮುಂದೆ ಒಂದು 5 ವರ್ಷ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಇದು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿದ ಜಿಲ್ಲೆಗಳಲ್ಲಿ ಈ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯನ್ನು ಮಾಡ್ತೀವಿ. ನಮಸ್ಕಾರಗಳು. ಇವತ್ತು ಕಮಲದ ಹೂವಿನಲ್ಲಿ ಅರಳುವ ಹಾಗೆ ಕಲ್ಯಾಣ ಕರ್ನಾಟಕ ಈ ಭಾಗದಿಂದ ಚಿತ್ರಸಂತೆ, ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅಂತ ಪ್ರಪ್ರಥಮವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಲಾವಿದರು, ನಮ್ಮ ಹಿರಿಯರಾದಂಥ ಖಂಡೇರಾವ್ ಸರ್, ಅಂದಾನಿ ಸರ್, ಆಮೇಲೆ ಅವ್ರಿಗಿಂತ ಆಶೀರ್ವಾದ ಅಂದರೆ ಎಸ್.ಎಂ. ಪಂಡಿತರು, ಹಳದ್ಕರ್ ಸರ್, ತಮಗೆಲ್ಲ ಗೊತ್ತಿದೆ ಇಲ್ಲಿ ಖ್ಯಾತ ಕಲಾವಿದರಾಗಿ ಹೋಗಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ನಾವು ಅವರ ಒಂದು ನೆನಪನ್ನು ಮುಂದುವರಿಸುವುದಕ್ಕಾಗಿ ನಾವು ಈ ಕಲ್ಯಾಣ ಕರ್ನಾಟಕ ಒಂದು ಚಿತ್ರಸಂತೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ತಮ್ಮ ಸಹಕಾರ ನಮಗೆ ತುಂಬ ಇದೆ. ಯಾಕಂದ್ರೆ ಮಾಧ್ಯಮ ಮಿತ್ರರಿದ್ದೀರಂದ್ರೆ ನಮಗೆ ಒಂದು ಹಾನಿ ಬಲ ಬರ್ತದೆ ಅಂತ ಹೇಳಿ ನಮ್ಮೆಲ್ಲ ಒಂದು ಭಾವನೆ ಇದೆ. ಸ್ನೇಹಿತರೆ, ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರೀ ಗುಲ್ಬರ್ಗ ಸೀಮಿತ ಅಲ್ಲ, ಇಡೀ ವಿಭಾಗದ, ಕಲ್ಯಾಣ ಕರ್ನಾಟಕ ವಿಭಾಗದ ಚಿತ್ರಕಲಾ ಶಿಕ್ಷಕರು, ಕಲಾವಿದರು, ಹಿರಿಯ ಕಲಾವಿದರು ಎಲ್ಲ ಈ ನಮಗೆ ಕೈ ಜೋಡಿಸಿದ್ದಾರೆ. ಮತ್ತು ಇಲ್ಲಿ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡೋ ಸಲುವಾಗಿ ಈ ಕಾರ್ಯಕ್ರಮವನ್ನು ನೀವು ಮುಂದುವರಿರಿ, ನಾವೆಲ್ಲ ಏನು ನಿಮಗೆ ಸಹಕಾರ ಬೇಕು ನಾವು ನೀಡ್ತಾ ಇದ್ದೀವಿ ಅಂತ ಹೇಳಿದಕ್ಕಾಗಿ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದು ಪ್ರಪ್ರಥಮವಾಗಿರುವುದರಿಂದ ಇದು ಪ್ರದರ್ಶನ ಸಂಪೂರ್ಣವಾಗಿ ಉಚಿತವಾಗಿದೆ. ಯಾರಿಗೆ ನಾವು ಎಂಟ್ರೆನ್ಸ್ ಫೀಸ್ ತಗೋತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ಕಲ್ಯಾಣ ಕರ್ನಾಟಕದಿಂದ ಇದು ಒಂದು ಎಲ್ಲರಿಗೂ ಒಂದು ಆಹ್ವಾನ ಕೊಡಬೇಕಾಗಿ ಸರಳವಾಗಿ ಮತ್ತು ಯಾರಿಗೂ ಯಾವುದೂ ಫೀಸಿನ ತೊಂದರೆ ಇರಲಾರ್ದೆ ಅವರು ಇಚ್ಛೆಯಿಂದ ಬಂದು ಪ್ರದರ್ಶನ ಮಾಡಿದ್ಮೇಲೆ ಮುಂದೆ ನಮ್ಮ ಕಮಿಟಿಯವರು ಒಂದು ಮೀಟಿಂಗ್ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಫೀಸ್ ಮಾಡಬೇಕು, ಬೇರೆ ಜಿಲ್ಲೆಯಿಂದ ಬಂದಂಥ ಕಲಾವಿದರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು, ಅವರು ಕಲಾಕೃತಿಗಳನ್ನು ಮಾರಿದ ಮೇಲೆ ಅದನ್ನು ಯಾವ ರೀತಿ ನಮ್ಮ ಒಂದು ಸಂಘಕ್ಕೆ ಅವರು ಕೊಡಬೇಕಂತಕ್ಕಂಥದ್ದು ಸಂಪೂರ್ಣವಾಗಿ ನಾವೆಲ್ಲ ಕಮಿಟಿಯನ್ನು ನಿರ್ಧಾರ ಮಾಡಿಕೊಂಡು ಅದಕ್ಕೆ ಮುಂದಿನ ವರ್ಷ ಮಾತ್ರ ನಾವು ಇದಕ್ಕೆ ಸೀಮಿತ ಮಾಡ್ತಾ ಇದ್ದೇವೆ. ಫೆಬ್ರವರಿ 15ರಿಂದ ಯಾನಾಗುಂದಿಯ ಶ್ರೀ ಮಾತಾಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಟ್ರಸ್ಟಿನ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ 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 ಜಗದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ
ಶ್ರೀ ಮಾತಾ ಮಾಣಿಕೇಶ್ವರಿ ಆಶ್ರಮ ಟ್ರಸ್ಟ್ ಯಾನಗುಂದಿ ಇವರ ಪರವಾಗಿ ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1947 ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಮಾಘ ಬಹುಳ ತ್ರಯೋದಶಿ ರವಿವಾರ ದಿನಾಂಕ 15ನೇ ಫೆಬ್ರವರಿ 2026 ಬೆಳಿಗ್ಗೆ 9 ರಿಂದ ಮಹಾನ್ಯಾಸ ಪೂರ್ವಕ ಮಹಾರುದ್ರಾಭಿಷೇಕ, ಪಾದುಕ ಪೂಜೆ, ಮಹಾಮಂಗಳಾರತಿ ತದನಂತರ ಮಧ್ಯಾಹ್ನ 12 ಗಂಟೆಯಿಂದ ಮಾತಾಜಿಯವರ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಉತ್ಸವ ಜರುಗಲಿದೆ. ಸೋಮವಾರ ದಿನಾಂಕ 16ನೇ ಫೆಬ್ರವರಿ 2026 ಸಂಜೆ 7 ಗಂಟೆಗೆ ಮಹಾರಥೋತ್ಸವ ಜರುಗುವುದು. ಮಂಗಳವಾರ ದಿನಾಂಕ 17ನೇ ಫೆಬ್ರವರಿ 2026 ಬೆಳಿಗ್ಗೆ 9 ಗಂಟೆಗೆ ಪಲ್ಲಕ್ಕಿ ಸೇವೆ ಜರುಗಲಿದೆ. ತದನಂತರ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಶ್ರೀ 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 ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾಜಿ ಮಾತಾ ಮಾಣಿಕೇಶ್ವರಿಯವರ 6ನೆಯ ಅವತಾರೋತ್ಸವ ಜರುಗಲಿದೆ ಎಂದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಯಾನಗುಂದಿಯ ಮಾತಾಜಿ ಟ್ರಸ್ಟಿನ ಸದಸ್ಯರಾದ ಸಿದ್ದರಾಮಪ್ಪ ಸಣ್ಣೂರವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯಕಾಂತ್ ಅವರಾದ್ಬಿ, ರಾಜು ಸೊನ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾತಾಜಿಯವರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣದಿಂದ ಭಕ್ತರು ಆಗಮಿಸುತ್ತಿದ್ದು, ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಮಹಾದಾಸೋಹ ವ್ಯವಸ್ಥೆ ಮತ್ತು ಬಸ್ಸಿನ ಸೌಕರ್ಯ ಕೂಡ ಒದಗಿಸಲಾಗಿದೆ. ಮತ್ತು ಆ ದಿವಸ ಮಹಾಶಿವರಾತ್ರಿಯಂದು ರುದ್ರಾಭಿಷೇಕ, ಪಾದುಕ ಪೂಜೆ, ಮಾತಾಜಿಯವರ ಒಂದು ನಾಮಸ್ಮರಣೆಯನ್ನು ಹಮ್ಮಿಕೊಂಡು ಭಜನೆ ಕೀರ್ತನೆಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮರುದಿವಸ ಮಾತಾಜಿಯವರ ಮಹಾರಥೋತ್ಸವ ಕೂಡ ಜರುಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮೊದಲಿನಂತೆ ಆಗಮಿಸುತ್ತಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಯಾವುದಾದರೂ ಅನಾಹುತ ಆಗದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೆಚ್ಚಿನ ಬಂದೋಬಸ್ತು ಒದಗಿಸಬೇಕೆಂದು ನಾವು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 27/2026 ಎಫ್ಐಆರ್ ಆಗಿರುವಂತೆ ನಗರದ ಬಾಪುನಗರ ಬಡಾವಣೆಯ ಯುವತಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಕೆ, ಅತ್ಯಾಚಾರ ಪ್ರಯತ್ನ, ಅಟ್ರಾಸಿಟಿ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಪೊಲೀಸ್ ನಿರ್ಲಕ್ಷ್ಯವನ್ನು ಬಲವಾಗಿ ಖಂಡಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಮತ್ತು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವಣ್ಣ ಮ್ಯಾಕೇರಿ, ಡಾಕ್ಟರ್ ಅಂಬಾರಾಯ್ ಅಷ್ಟಗಿ, ಗಣೇಶ್ ಬೆಳಕೇರಿ, ರಾಜು ವಾಡೇಕರ್, ಬಸವರಾಜ್ ಗುಂಡಲಗೇರಿ, ಗಿರೀಶ್ ಭಜಂತ್ರಿ, ಶ್ರೀಧರ್ ಉಪಾಧ್ಯಾಯ್, ಮಾಳಪ್ಪ ಪೂಜಾರಿ, ಶತ್ರು ರಾಠೋಡ್, ಶಶಿಧರ್ ಸೂಗೂರ್, ಶ್ಯಾಮ್ ವಕೀಲರು ಸೇರಿದಂತೆ ಇತರರು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇವತ್ತಿನ ದಿವಸ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ತಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುತ್ತಾ ಕ್ರೈಮ್ಸ್ಗಳು ಆಗ್ತಾವ. ಆ ಕ್ರೈಮ್ಸ್ಗಳಿಗೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಜವಾಗ್ಲೂ ಸಂತ್ರಸ್ತರಿಗೆ, ಶೋಷಣೆ ಆದವರಿಗೆ ಇವತ್ತಿನ ದಿವಸ ತ್ವರಿತವಾಗಿ ನ್ಯಾಯ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಉದಾಹರಣೆಗೆ ನಿಮಗೆ ಹೇಳಬೇಕಪ್ಪ ಅಂದ್ರೆ, ಮೊನ್ನೆ ದುತ್ತೂರ್ಗಾಂವದಲ್ಲಿ ಹನುಮಂತ ಅನ್ನುವಂಥ ಹುಡುಗ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕವಾಗಿ ಇವತ್ತಿನ ದಿವಸ ಹಲ್ಲೆ ಆಯಿತು. ಮತ್ತು ಮೊನ್ನೆ ಸೋಮನಾಥ್ ಹಳ್ಳಿಯಲ್ಲಿ ಕೂಡ ಆ ಟಿಪ್ಪರ್ ಇದರ ಹೆಸರು. ಈ ರೀತಿಯಾಗಿ ಹಲವಾರು ಪ್ರಕರಣಗಳು ಇವತ್ತು ಆಗ್ತಾವ. ಅದ್ರ ಜೊತೆಯಲ್ಲಿ ಇವತ್ತಿನ ದಿವಸ ಮೊನ್ನೆ 7ನೇ ತಾರೀಕಿನ ದಿವಸ ನಮ್ಮ ಅಲೆಮಾರಿ ಸಮಾಜದ ಒಬ್ಬ ಯುವತಿ ತಮ್ಮ ಏನು ದಿನನಿತ್ಯದ ಕಾಯಕದಂತೆ ಅವಳು ಈ ಒಂದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳು ಯಾರು ಬಿಸಾಕಿರ್ತಾರೆ ಅವು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವಳಿಗೆ ಕೆಲವು ಕಿಡಿಗೇಡಿಗಳು 5-6 ಜನ ಸೇರಿಕೊಂಡು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಮತ್ತು ಅವಳಿಗೆ ಎಳೆದಾಡಿ ಜೀಪ್ನ ಹಾಕ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಮತ್ತು ಜಾತಿ ನಿಂದನೆ ಮಾಡೋದ್ರ ಜೊತೆಗೆ
ಇವತ್ತು ಅವರು ಮಾಡಿದಂಥ ಭಯಾನಕವಾದಂಥ ಹಲ್ಲೆಯಿಂದ ಕೈಗಳು ಮುರಿದು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಅವರು ಸಂತ್ರಸ್ತರ ಪರವಾಗಿ ನಿಲ್ಲದೆ ಇವತ್ತಿನ ದಿವಸ ಆರೋಪಿಗಳ ಪರವಾಗಿ ಇವತ್ತಿನ ದಿವಸ ಅವರು ಕೆಲಸ ಮಾಡಿರೋದು ನಾಚಿಕೆಯ ಸಂಗತಿ. ಆದ್ದರಿಂದ ಇವತ್ತಿನ ದಿವಸ ಏನು ಈ ಒಂದು ನಾಗರಿಕ ಸಮಾಜ ತಲೆ ತೆಗೆಸುವಂಥ ಈ ಪ್ರಕರಣ ಆಗ್ಯದ, ನಾವು ಬಲವಾಗಿ ಖಂಡಿಸ್ತೀವಿ. ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು 6 ಜನ ಆರೋಪಿಗಳ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಆ ಆರೋಪಿಗಳನ್ನು ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಅವರು ಕೂಡಲೇ ಆ ಆರೋಪಿಗಳನ್ನು ಬಂಧಿಸಬೇಕು. ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಯುವ ಸಲುವಾಗಿ ಈ ಪ್ರಕರಣವನ್ನು ಈ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆನ್ನುವಂಥ ಮನವಿಯನ್ನು ನಮ್ಮೆಲ್ಲ ಮುಖಂಡರ ಪರವಾಗಿ ನಾವು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. ವಿಷಯ ಏನಂದ್ರೆ ಇವತ್ತು ಬೆಳಗ್ಗೆ 7ನೇ ತಾರೀಕಿನ ದಿವಸ ಬೆಳಗ್ಗೆ 5:30 ಗಂಟೆಗೆ ಆ ಒಂದು ನಮ್ಮ ಮಂಗರವಾಡಿಯ ಯುವತಿ ದಿನನಿತ್ಯದ ಕಾಯಕದಂತೆ ನಿಜವಾಗ್ಲೂ ಅವಳು ವಿಧವೆ ಮತ್ತು ತಾಯಿ ತಂದೆ ಯಾರೂ ಇಲ್ಲ, 2 ಮಕ್ಕಳ ತಾಯಿ ಇದ್ದಾಳೆ. ಅವಳು ಬೆಳಗ್ಗೆ 11 ಗಂಟೆ ತನಕ ಕೂಡ ಇಂಥ ಅನಾವಶ್ಯಕ ತ್ಯಾಜ್ಯ ವಸ್ತುಗಳು ಕಲೆಕ್ಟ್ ಮಾಡಿ ಮಾರಾಟ ಮಾಡೋದು, ಅದರ ಜೊತೆಯಾಗಿ 12 ಗಂಟೆಯಿಂದ ಟೇಲರಿಂಗ್ ಕೆಲಸ ಮಾಡಿ ತನ್ನ ಜೀವನವನ್ನು ನಡೆಸುವಂಥ 27 ವರ್ಷದ ಯುವತಿ ಬೆಳಗ್ಗೆ 5:30 ಗಂಟೆಗೆ ಈ ನಮ್ಮ ಮಾಲ್ಗತ್ತಿ ಕ್ರಾಸ್ ಹತ್ತಿರ ಇರುವಂಥ ಸೋನಿಯಾ ಗಾಂಧಿ ಏನು ಬಡಾವಣೆಯ ಫಂಕ್ಷನ್ ಹಾಲ್, ಮಹಾರಾಜ ಫಂಕ್ಷನ್ ಹಾಲ್ ಹತ್ತಿರ ಒಂದು ಪ್ಲಾಸ್ಟಿಕ್ ಆಯುವಂಥ ಸಂದರ್ಭದಲ್ಲಿ 5-6 ಜನ ಸೇರ್ಕೊಂಡು ಬಂದು ಅವಳ ಮೇಲೆ ಹಲ್ಲೆ ಮಾಡಿ ಎಳೆದಾಡಿ ಜೀಪ್ನಲ್ಲಿ ಹಾಕ್ಕೊಂಡು ಹೋಗಿ ಮತ್ತು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡೋ ಮುಖಾಂತರ ಭಯಾನಕವಾಗಿ ಹಲ್ಲೆ ಮಾಡಿದ್ದು. ಇವತ್ತಿನ ದಿವಸ ಆ ಹಲ್ಲೆ ಮಾಡಿದ ನಂತರ ಆ ಸುತ್ತಮುತ್ತಲು ಅವರು ಎಲ್ಲ ತೀರಾಡರಲ್ಲಿಂದ ಸುತ್ತಮುತ್ತ ಇದ್ದಂಥ ನಾಗರಿಕರು ಎಲ್ಲರೂ ಬಂದು ಬರೋದ್ರಲ್ಲಿಂದ ಅವರೆಲ್ಲ ಓಡೋಗ್ಯಾರ. ಅದೆಲ್ಲ ಕೂಡ ಕೆಲವು ದೃಶ್ಯಗಳು CC ಕ್ಯಾಮ್ರಲ್ಲಿ ಅವು ರೆಕಾರ್ಡ್ ಆಗಿವೆ, ಕೆಲವು ಇನ್ನೂ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯಾಗ ಫೋನ್ ಮಾಡಿದಾಗ ಅವ್ರ ಮನೆಯವ್ರು ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ನಮ್ಮ ಸುಧೀರ್ ಅವರು ಆ ಸಮಾಜದ ಅಧ್ಯಕ್ಷರು ಮತ್ತು ನಮ್ಮ ಅಲೆಮಾರಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಪಜಂತ್ರಿ ಅವರು ನಮ್ಮ ಮಾಹಿತಿ ಕೊಟ್ಟಾಗ ನಾವೆಲ್ಲ ಕೂಡಲೇ ಆ ಒಂದು ಜಿಮ್ಸ್ ಹಾಸ್ಪಿಟ್ಲಿಗೆ ಹೋದಾಗ ಆ ಜಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ತಾಯಿಯ ಒಂದು ಎಲ್ಲ ಏನಾಗ್ಯದ ಘಟನೆ ಬಗ್ಗೆ ವಿವರಣೆ ಕೊಡುವಂದಾಗ ಅದೆಲ್ಲನೂ ಕೂಡ ನಾವು ರೆಕಾರ್ಡಿಂಗ್ ಮಾಡಿ ತಕ್ಷಣವೇ ಅವಳು ಹೇಳಿದಂಥ ಈ ರೀತಿ 6 ಜನ ಬಂದರು, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನನಗೆ ಎಳೆದಾಡಿದ್ರು, ನನಗೆಲ್ಲ ತೊಗೊಂಡು ಹೋಗ್ಬೇಕಲ್ಲತ್ತಿರು, ಮಾನಹಾನಿ ಮಾಡ್ಬೇಕಂದ್ರು, ನನಗೆ ಅವಶ್ಯಕತೆಗಳನ್ನು ಬೈದರು, ಇಷ್ಟೆಲ್ಲ ಮಾಡ್ಯಾರ ಅಂತ ಅಂದಾಗ ನಾನು ಇಮಿಡಿಯೇಟ್ ಕಮಿಷನರ್ಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ನಾನು ಮೆಸೇಜ್ ಮಾಡ್ದೆ. ಈ ರೀತಿ 6 ಜನ ಬಂದು ಅವ್ರಿಗೆ ಈ ರೀತಿ ಮಾಡ್ಯಾರ ಅಂತೇಳಿ ಹೇಳಿದಾಗ ಕೂಡಲೇ ನಮ್ಮ ಕಮಿಷನರು ಬಂದರು, ಸಮಾಜ ಕಲ್ಯಾಣ ಇಲಾಖೆಯವರು ಬಂದರು, ಹೇಳಿ ಇಲ್ಲ ಇದು ತನಿಖೆ ಮಾಡೋಣ ಅಂತ ಒಂದು ವಿಶ್ವಾಸ ಕೊಟ್ಟ ನಂತರ ನಾವು ಸುಮ್ಮನೆ ಕೂತೀವಿ. 5 ಗಂಟೆಗೆ ಅವರು ಏನು ಆ ಅಮ್ಮ ಒಂದು ಅರ್ಜಿ ಕೊಡ್ತಾರೆ. ಫೆಬ್ರವರಿ 12ರಂದು ದಲಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಭೀಮಗೀತೆಗಳು ಹಾಡುವುದರ ಮುಖಾಂತರ ದಿನಾಂಕ 12ನೇ ಫೆಬ್ರವರಿ 2026ರಂದು ನಡೆಯುವ ದಲಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿ ಸಂಘಟನೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಹುಗ್ಗಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶಾಂತಕುಮಾರ್ ಕಟ್ಟಿಮನಿ ಧರ್ಮಾಪುರ್, ಉಪಾಧ್ಯಕ್ಷರಾದ ಶ್ರೀಕಾಂತ್ ಆಲ್ಗೂಡ್, ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರಾದ ರಾಕೇಶ್ ಅಲ್ದಿಹಾಳ್, ದಿಗಂಬರೇಶ್ ಬಬಲಾದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಪಣ್ಣ ತಳಕೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಶೀಲ್ಡ್, ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಜಾಪೂರ್, ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರಾದ ಯಲ್ಲಲಿಂಗ ಖನ್ನಾ, ಹೈದರಾಬಾದ್ ಕರ್ನಾಟಕ ಉಪಾಧ್ಯಕ್ಷರಾದ ಸುಧೀರ್ ಹೊಸಮನಿ, ನಗರ ಅಧ್ಯಕ್ಷರಾದ ಸಾವನ್ ಲಾಖೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದರ ಜೊತೆಯಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು 10ನೇ ವರ್ಷದ ವಾರ್ಷಿಕೋತ್ಸವ ಕುರಿತು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆ ಎಲ್ಲ ನನ್ನ ಜೊತೆಯಲ್ಲಿದ್ದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ದಲಿತ ಜಾಗೃತಿ ವೇದಿಕೆಯ
ಸುಮಾರು ಜಿಲ್ಲೆಯಲ್ಲಿ ನಾವು ಕೂಡ ಅನೇಕ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಜಾಗೃತಿ ವೇದಿಕೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಾಳೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಅಲ್ಲಂಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಶಾಸಕರು ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರು ಸಾಹೇಬರು ಹಾಗೂ ರಾಜ್ಕುಮಾರ್ ಎಚ್ ಕಪ್ನೂರು ಅಣ್ಣವರು ಹಿರಿಯ ದಲಿತ ಮುಖಂಡರು ಹಾಗೂ ವಿಠಲ್ ದೊಡ್ಡಮನಿ ಅಣ್ಣವರು ಹಾಗೂ ಶರ್ಮಾ ಸಾಹೇಬರು ಹಾಗೂ ಗ್ರಾಮೀಣ ಕ್ಷೇತ್ರ ಶಾಸಕ ಬಸವರಾಜ ಮದ್ದಿಮೂಡು ಸಾಹೇಬರು, ಅಪ್ಪುಗೌಡರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷದ ಶಾಂತಕುಮಾರ್ ಕಟ್ಟಿಮನಿ ಹಾಗೂ ಮಾಪಣ್ಣವರು, ಸುಧೀರ್ ಅವರು, ಶ್ರೀಕಾಂತ್ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಸರ್ ಅಂತೇಳಿ ನಮ್ಮ ಜೊತೆಯಲ್ಲಿ ಮಾತುಕತೆ ಆಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾಯಿದ್ದೀವಿ. ಹಾಗಾಗಿ ಪತ್ರಿಕೆ ಮಾಧ್ಯಮದವರು ಹಾಗೂ ಮಾಧ್ಯಮ ಸ್ನೇಹಿತರು ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.